हम हम दिल दे चुके सनम ಏನೇ ನಿಂಗೇನೆ ಪ್ರೀತೋಕೆ ಪ್ರಾಬ್ಲಮ್ ಬೇಸ್ಗೆ ಸಖಿಯಲ್ಲಿ ಫ್ಯಾನ್ ಆಗಿ ಬರ್ತೀನಿ ತೀರಾ ಚಳಿಯಾದ್ರೆ ಸ್ವೆಟರ್ ಆಗಿ ಇರ್ತೀನಿ ಗಾಳಿ ಮಳೆ ಬಂದ್ರು ಅಂಬ್ರೆಲಾ ನಾನೇನೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳ ನೀನಂದ್ರೆ ಇಷ್ಟಾನೇ. ಎಲ್ಲ ಫ್ರೆಂಡ್ಸ್ ಡೆಮೋ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸೊ ವೀಡಿಯೋ ಮಾಡೋದಕ್ಕೆ ನನಗೆ ತುಂಬ ಲೇಟ್ ಆಯಿತು. ಓಕೆ, ನೀವು ವೀಡಿಯೋ ಫುಲ್ ಸ್ಕ್ರೀನ್ ನೋಡ್ಕೊಂಡ್ರೆ ವೀಡಿಯೋ ಏನಾದರೂ ಫುಲ್ ಸ್ಕ್ರೀನ್ ನೋಡ್ಕೊಂಡು ಡಿಸ್ಕ್ರಿಪ್ಷನ್ ಲಿಂಕ್ ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಹೋಗಿ ಪೇಜ್ ಫಾಲೋ ಮಾಡ್ಕೊಂಡು ಜಾಯ್ನ್ ಆಗಿ ನೋಡ್ಕೊಳ್ಳಿ. ಯಾಕಂದರೆ ಇದಕ್ಕಿಂತ ಸಖತ್ತಾಗಿರೋ ವೀಡಿಯೋನೇ ಬರುತ್ತಿರುತ್ತೆ. ಓಕೆ, ನಾನು ಈ ಥರ ವೀಡಿಯೋ ಭಾಳ ಮಾಡಿದ್ದೀನಿ. ಸೊ ನಿಮಗೆ ಕೂಡ ಗೊತ್ತಿದೆ. ಓಕೆ, ಇದನ್ನ ಸಿಂಪಲ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಸ್ಕಿಪ್. ಯಾಕೆ ಸ್ಕಿಪ್ ಮಾಡಬೇಡ ಅಂತ ಹೇಳ್ತಾಯಿದ್ದೀನಿ ಅಂತಂದರೆ, ಸೊ ನಾನು ಯಾವ ಥರ ವೀಡಿಯೋ ಎಡಿಟಿಂಗ್ ಮಾಡಿದ್ದೀನಿ ಆ ಥರ ನಿಮ್ಮದು ಕೂಡ ಬರಬೇಕು, ಹೌದಾ? ಸೊ ನಂದು ಯಾವ ಥರ ಚೆನ್ನಾಗಿ ಬಂದಿದೆ ನಿಮ್ಮದು ಕೂಡ ಅದೇ ಥರ ಬರ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಹತ್ರ ಎಡಿಟ್ ಮಾಡೋಕೆ ಅಲರ್ಟ್ ಮೋಷನ್ ಆ್ಯಪ್ ಇಲ್ಲ ಅಂದರೆ ನಾನು ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ ಮಾಡ್ಕೊಳ್ಳಿ. ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಅದು ಕೂಡ. ಓಕೆ, ಈಗ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಸೊ ಓಕೆ, ಏನಾದರೂ ವಾಯ್ಸ್ ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಆಗಿದ್ದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಹುಷಾರಿಲ್ಲದ ಕಾರಣ ಈ ದಿನ ವೀಡಿಯೋ ಎಡಿಟಿಂಗ್ ಮಾಡಿಲ್ಲ. ಓಕೆ, ಈಗ ನೋಡಿ, ಇಲ್ಲಿ ಫಾಂಟ್ ಒಂದು ಆ್ಯಡ್ ಮಾಡ್ಕೊಂಡಿದ್ವಿ. ಇಲ್ಲಿ ಏನಾದ್ರು ನೀವೇನಾದ್ರು ಲಿರಿಕ್ಸ್ ಚೇಂಜ್ ಮಾಡಿದ್ರೆ ಅಕಸ್ಮಾತ್ ನಾನು ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಒಂದು ವೀಡಿಯೋ ಕೊಟ್ಟಿರ್ತೀನಿ, ಒಂದು ನಿಮಿಷ. ಓಕೆ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಒಂದು ವೀಡಿಯೋ ಕೊಟ್ಟಿರ್ತೀನಿ, ಡೌನ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿ, ಇಲ್ಲ ಇದೇ ಥರ ಮಾಡ್ಕೊಂಡು ಮಾಡ್ಕೊಳ್ಳಿ. ಇದೇ ಥರ ಮಾಡೋಂಗಿದ್ರೆ ಇಲ್ಲ ಸಿಂಪಲಾಗಿ ಇಷ್ಟ ಇಲ್ಲ ಸಿಂಪಲಾಗಿ ಇಟ್ಕೊಳ್ಳಿ. ಓಕೆ, ನಿಮ್ಗೆ ಈ ಥರ ಅಂತ ಮಾಡಿದ್ದೀನಿ ಅಂದರೆ ಇದೇ ಥರ ಇಲ್ಲ ಅಂದರೆ ಇಲ್ಲಿ ಏನು ಚೇಂಜ್ ಮಾಡೋದೇನಿರೋದಿಲ್ಲ. ಓಕೆ, ನಿಮ್ಗೆ ಏನಾದ್ರು ಬೇರೆ ಥರ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಬೇಕಂತಂದರೆ ಒಂದು ವೀಡಿಯೋ ಕೊಟ್ಟಿರ್ತೀನಿ, ಕರೆಕ್ಟ್ ಇಲ್ಲಿ ಬೀಟ್ ಮಾರ್ಕ್ ಹತ್ರ ಬಂದು. ಓಕೆನಾ, ಒಂದು ನಿಮಿಷ. ಐ ಥಿಂಕ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದೆ. ಈ ವಿಡಿಯೋನ ಕೆಳಗಡೆ ತಗೊಂಡು ಲಾಸ್ಟ್ನ ಕೆಳಗಡೆ ತಗೊಂಬನ್ನಿ. ಅಂದರೆ ಎಲ್ಲಿ ಅಂದರೆ ಇಲ್ಲಿ ಒಂದು ಗ್ರೂಪ್ ಇದೆ, ಒಂದು ನಿಮಿಷ ಕೆಳಗಡೆ ತಗೊಂಬನ್ನಿ. ಭಾಳ ಕೆಳಗಡೆ ಗ್ರೂಪ್ ಏನಿಲ್ಲ ಮೋಸ್ಟ್ಲಿ. ಓಕೆ, ಈ ಫಾಂಟ್ ಇದೆ ಅಲ್ವಾ? ಸೊ ಈಗ ಈ ಫಾಂಟ್ನೆಲ್ಲ ಒತ್ತಿಟ್ಕೊಂಡ್ರಿ. ಒಂದು ನಿಮಿಷ ಇಲ್ಲಿಗೆ ತನ ಅಂತಂದರೆ ಇಲ್ಲಿಗೆ ತನ ಕೆಳಗಿಂದ ಫಾಂಟು ಆರು ಫಾಂಟ್ ಇಲ್ಲಿ ಮೇಲ್ಗಡೆ ಕಾಣ್ತಿದ್ದು ನೋಡಿ, ಇಲ್ಲಿ ಈ ಆಪ್ಷನ್ನ ಚಾಯ್ಸ್ ಮಾಡಿ. ಓಕೆ, ಅದು ಗ್ರೂಪ್ ಯಾಕೆ ಸೆಲೆಕ್ಟ್ ಮಾಡಿದ್ದೀನಿ ಅಂತಂದರೆ ಸ್ವಲ್ಪ ಕೆಳಗಡೆ ತಗೊಂಡು ಸೈಜ್ ಸ್ವಲ್ಪ ಸಣ್ಣದು ಮಾಡ್ಕೊಳ್ಳಿ. ಒಂದು ನಿಮಿಷ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಬಂದು ಈ ಒನ್ ಟೈಮ್ ನೋಡ್ಕೊಳ್ಳಿ. ಓಕೆ, ನಾನು ಸಖತ್ತಾಗಿ ಕಾಣ್ತಿದೆ. ಇಲ್ಲ ನಿಮಗೆ ಸ್ವಲ್ಪ ಪಾಯಿಂಟ್ ಇನ್ನೂ ಸಣ್ಣ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಸೊ ನೀವು ನಿಮ್ಗೆ ಯಾವ ಥರ ಸೆಟ್ ಬೇಕು ಆ ಥರ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಈ ಥರ ಬಂದರೆ ನಾನು ಇಲ್ಲಿ ಫೋಟೋನ 2 ಥರ ಕಟ್ ಮಾಡಿ ಹಾಕಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಫೋಟೋ 19.18 ಮತ್ತು ಅದ್ರ ಮೇಲ್ಗಡೆ ಬಂದರೆ ಇನ್ನೊಂದು ಫೋಟೋ, ಅದೇ ಸೇಮ್ ಫೋಟೋ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ಬೇರೆ ಫೋಟೋ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಿಮಗೆ ಇದೇ ಥರ ಸಿಂಪಲಾಗಿ ಚೆನ್ನಾಗಿರಲ್ಲ ಅಂತಂದರೆ ಸೊ ಒಂದೇ ಫೋಟೋ ಆ್ಯಡ್ ಮಾಡ್ಕೊಂಡು ಸಖತ್ತಾಗಿರುತ್ತೆ. ಓಕೆ, ಈ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಸ್ಟಾರ್ ಐಕನ್ ಹೊತ್ಕೊಂಡಾದ್ಮೇಲೆ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ, ಬಾಯ್ಸ್ದಾಗ ಗರ್ಲ್ಸಲ್ಲಿ ಯಾರಾದರೂ ಒಂದು ನಿಮಿಷ. ಎಕ್ಸಾಂಪಲಿಗೆ ಇದರಲ್ಲಿ ಕೆಲವೊಂದು ಫೋಟೋ ಅಡ್ಜಸ್ಟ್ಮೆಂಟ್ ಆಗುತ್ತಿರುತ್ತೆ, ಕೆಲವೊಂದು ಫೋಟೋ ಆಗೋಲ್ಲ. ಓಕೆ, ಸಖತ್ತಾಗಿ ಅಡ್ಜಸ್ಟ್ಮೆಂಟ್ ಆಯಿತು. ಓಕೆ, ಈ ಫೋಟೋ ಬೇಡ, ಬೇರೆ ಫೋಟೋ ತಗೊಂಡು ಬನ್ನಿ. ಯಾಕಂದರೆ ಅಡ್ಜಸ್ಟ್ಮೆಂಟ್ ಆಗಲಾರ್ದು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂತ ತೋರಿಸ್ಬೇಕಲ್ಲ ನಿಮಗೆ ಕೂಡ. ಈ ಫೋಟೋ ಓಕೆನಾ, ಕೆಲವೊಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ, ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂತಂದರೆ ಓಕೆನಾ. ಒಂದು ನಿಮಿಷ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಈ ಫೋಟೋ ತಗೊಂಡು ಮೋಸ್ಟ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತಾ ಇಲ್ಲ. ಓಕೆ, ಎಲ್ಲ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಯಾಕಂದರೆ ಫೋಟೋ ಎಲ್ಲ ಅಡ್ಜಸ್ಟ್ಮೆಂಟ್ ಆಗ್ತದೆ. ಓಕೆ, ಅಲ್ಲಿ ಯಾವ ಫೋಟೋ ಆ್ಯಡ್ ಮಾಡಿದರೆ ಅದೇ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಕಲರ್ ಬಾಕ್ಸ್ನಾಗ ಹೋಗಿ ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಸಖತ್ತಾಗಿ ಬಂದು ನೋಡಿ ಫ್ರೆಂಡ್. ಅಕಸ್ಮಾತ್ ನಿಮ್ಗೇನಾದ್ರು ನಿಮ್ಮ ಫೋಟೋ ಒಂದು ನಿಮಿಷ ಇಲ್ಲೊಂದು ವೀಡಿಯೋ ಇದು ನೋಡಿ, ಆಫ್ ಮಾಡ್ಕೊಳ್ಳಿ ಸ್ವಲ್ಪ. ಯಾಕಂದರೆ ಫೋಟೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ.
ಮತ್ತು ನೀವು ಫಾಂಟ್ ಎಲ್ಲ ಬೇರೆ ತಲ್ಲಿ ಇಟ್ಕೋಬೇಕಂತಂದ್ರೆ ಫಾಂಟ್ನ ಕೂಡ ಬೇರೆ ತಲ್ಲಿ ಇಟ್ಕೋಬೋದು. ಓಕೆನಾ? ಬೇಡ, ಕರೆಕ್ಟ್ ಇದೆ, ಇಲ್ಲಿದೆ. ಅದೆಲ್ಲಿ ತಲೆಯಲ್ಲಿ ಚೇಂಜ್ ಮಾಡೋಕೆ ಹೋಗ್ಬಿಡ್ರಿ, ಸಾರಿ. ಓಕೆನಾ? ಈಗ ಆ ವಿಡಿಯೋ ಆನ್ ಮಾಡ್ಕೊಳ್ಳಿ, ಇಲ್ಲ ಎಡಿಟ್ ಮಾಡಿದ್ರಲ್ಲ ಆನ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಸೆಟ್ ಮಾಡ್ಕೊಂಡಾದ್ಮೇಲೆ ಓಕೆ, ಈಗ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ರಿಪ್ಲೈ ಕೊಡ್ದೆ. ಓಕೆ, ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಫಾಲೋ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಯೂಸ್ ಆಗುತ್ತೆ. ಓಕೆ, ಬಾಯ್, ಜೈ ಹಿಂದ್.